ಡಿಸಿ ಕಚೇರಿ ಬಳಿಕ ಈಗ ಕೋರ್ಟ್ಗಳಿಗೂ ಬೆದರಿಕೆ ಬರ್ತಾ ಇದೆ. ಹಲವಾರು ಜಿಲ್ಲೆಗಳಲ್ಲಿ ಸರ್ಕಾರಿ ಕಚೇರಿಗಳಿಗೆ ಬಾಂಬ್ ಬೆದರಿಕೆ ಬಂದಿರುವಂತದ್ದು. ಡಿಸಿ ಕಚೇರಿ ಆಯ್ತು, ಈಗ ಕೋರ್ಟ್ಗಳಿಗೂ ಕೂಡ ಬಾಂಬ್ ಬೆದರಿಕೆ ಬರ್ತಾ ಇರುವಂತದ್ದು. ಹಲವಾರು ಜಿಲ್ಲೆಗಳಲ್ಲಿ ಇರುವಂತಹ ಕಚೇರಿಗಳಿಗೆ ಬಾಂಬ್ ಬೆದರಿಕೆ ಬರ್ತಾ ಇದೆ. ಬೆಂಗಳೂರಿನ 2 ಪಾಸ್ಪೋರ್ಟ್ ಕೇಂದ್ರ ಸ್ಫೋಟಿಸುವಂತಹ ಬೆದರಿಕೆ ಬಂದಿರುವಂತದ್ದು. ಇವತ್ತು ಒಂದೇ ದಿನ 6 ಜಿಲ್ಲೆ 7 ಸ್ಥಳಗಳಲ್ಲಿ ಬಾಂಬ್ ಬೆದರಿಕೆ ಬಂದಿದೆ. ಬೆಂಗಳೂರು, ಬಾಗಲಕೋಟೆ, ಮೈಸೂರು, ಗದಗ, ಧಾರವಾಡ, ಹಾಸನ ಬೆಚ್ಚ ಬಿದ್ದಿದ್ದಾರೆ. ಈ 6 ಜಿಲ್ಲೆಗಳ ಜನ ಬಾಂಬ್ ಬೆದರಿಕೆ ವಿಚಾರವನ್ನ ಕೇಳಿ ಜನ ಬಾಂಬ್ ನಿಷ್ಕ್ರಿಯ ದಳ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಹಲವಾರು ಜಿಲ್ಲೆಗಳಲ್ಲಿ ಸರ್ಕಾರಿ ಕಚೇರಿಗಳಿಗೆ ಬಾಂಬ್ ಬೆದರಿಕೆ ಬರ್ತಾ ಇರುವಂತದ್ದು. ಅದೇ ರೀತಿ ಬೆಂಗಳೂರಿನಲ್ಲಿ 2 ಕಡೆ ಬಾಂಬ್ ಬೆದರಿಕೆ ಬಂದಿರುವಂತದ್ದು. ಹಲವಾರು ಜಿಲ್ಲೆಗಳಲ್ಲಿ ಸರ್ಕಾರಿ ಕಚೇರಿಗಳಿಗೆ ಬಾಂಬ್ ಬೆದರಿಕೆ ಬಂದಿರುವಂತದ್ದು. ಅದು ಕೂಡ ಒಂದೇ ದಿನದಲ್ಲಿ ಅಥವಾ ಏಕಕಾಲದಲ್ಲಿ ಅಂತ ಹೇಳಬಹುದು. ಹಾಗಿದ್ರೆ ಏನು ಇಲ್ಲಿ ನಿಜವಾಗ್ಲೂ ಉದ್ದೇಶ ಅನ್ನುವಂಥದ್ದು ಪ್ರಶ್ನೆ ಮೂಡುತ್ತೆ. ಇವತ್ತು ಒಂದೇ ದಿನ 6 ಜಿಲ್ಲೆಗಳು 7 ಕಡೆ ಬೆಂಗಳೂರು, ಬಾಗಲಕೋಟೆ, ಮೈಸೂರು, ಗದಗ, ಧಾರವಾಡ ಮತ್ತೆ ಒಟ್ಟಾರೆಯಾಗಿ 6 ಜಿಲ್ಲೆಯ ಜನ ಈಗ ಭಯದಿಂದ ಜೀವಿಸುವಂತ ಪರಿಸ್ಥಿತಿ ಬಂದಿದೆ. ಡಿಸಿ ಕಚೇರಿಗೆ ಬಾಂಬ್ ಬೆದರಿಕೆ ಬಂದಿತ್ತು. ಅದಾದ ಮೇಲೆ ಈಗ ಕೋರ್ಟ್ಗಳಿಗೂ ಕೂಡ ಬಾಂಬ್ ಬೆದರಿಕೆ ಭಯ ಹುಟ್ಟಿರುವಂತದ್ದು. ಯಾರು ಮಾಡ್ತಿದ್ದಾರೆ ಹಾಗಿದ್ರೆ ಈ ರೀತಿಯಾಗಿ? ಬೆಂಗಳೂರಿನಲ್ಲಿ ನೋಡ್ತಾ ಹೋಗೋದಾದ್ರೆ 2 ಪಾಸ್ಪೋರ್ಟ್ ಕೇಂದ್ರವನ್ನ ಸ್ಫೋಟಿಸ್ತೀವಿ, ನಾವು ಬಾಂಬ್ ಇಡ್ತೀವಿ ಅನ್ನುವಂತ ಬೆದರಿಕೆ ಬರ್ತಾ ಇದೆ. ಇವತ್ತು ಒಂದೇ ದಿನ 6 ಜಿಲ್ಲೆ 7 ಸ್ಥಳಗಳಲ್ಲಿ ಬಾಂಬ್ ಬೆದರಿಕೆ ಬಂದಿರುವಂತದ್ದು. ಬೆಂಗಳೂರು, ಬಾಗಲಕೋಟೆ, ಮೈಸೂರು, ಗದಗ, ಧಾರವಾಡ ಮತ್ತೆ ಹಾಸನ ಜಿಲ್ಲೆಯ ಜನತೆ ಬೆಚ್ಚಿ ಬಿದ್ದಿದ್ದಾರೆ. ಈ ರೀತಿಯ ಬಾಂಬ್ ಬೆದರಿಕೆ ಬಂದಿರುವಂತಹ ವಿಚಾರವಾಗಿ ಇನ್ನು ಬಾಂಬ್ ನಿಷ್ಕ್ರಿಯ ದಳ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಈ ಅನುಮಾನ ಬಂದಂತಹ ಅಥವಾ ಹೇಳಿಕೆಗಳು ಬಂದಂತಹ ಇಲ್ಲಿ ನಾವು ಬಾಂಬ್ ಇಡ್ತೀವಿ ಅನ್ನುವಂತ ಬೆದರಿಕೆ ಏನು ಬಂದಿದೆ, ಆಯಾ ಜಾಗಗಳಿಗೆ ಬಾಂಬ್ ನಿಷ್ಕ್ರಿಯ ದಳ ತೆರಳಿ ಪರಿಶೀಲನೆಯನ್ನ ನಡೆಸ್ತಾ ಇರುವಂತದ್ದು. ಇದರ ಹಿಂದೆ ಯಾರಿದ್ದಾರೆ, ಅವರ ಉದ್ದೇಶ ಏನು ಅನ್ನುವಂಥದ್ದು ಒಂದ್ ಕಡೆ ಆದ್ರೆ ಅಲ್ಲಿನ ಜನತೆಗೆ ಈಗ ಜೀವ ಕೈಯಲ್ಲಿ ಇಟ್ಕೊಂಡು ಬದುಕುವಂತ ಪರಿಸ್ಥಿತಿ ಬಂದಿದೆ. ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಕ್ಕಾಗೋದಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ಈ 6 ಜಿಲ್ಲೆಗಳ ಜನತೆ ಇರುವಂತ ಪರಿಸ್ಥಿತಿ ಬಂದಿರುವಂತದ್ದು.